14 ವರ್ಷದ ಬಾಲಕಿಯನ್ನ ಪುಸಲಾಯಿಸಿ ಮನೆಗೆ ಕರೆತಂದು ಬಾಲಕಿಯ ತಲೆಯನ್ನ ಬೋಳಿಸಿ ಬಾಲಕಿಯ ಗುರುತು ಸಿಗದಂತ ರೀತಿಯಲ್ಲಿ ಮಂಚದ ಕೆಳಗೆ ಬಚ್ಚಿಟ್ಟು ಚಿತ್ರಹಿಂಸೆ ಕೊಟ್ಟಿರುವ ಘಟನೆ ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಹಾನಗಲ್ ತಾಲೂಕು ಬ್ಯಾಗವಾದಿ ಗ್ರಾಮದಲ್ಲಿ ಭಾನುವಾರ ತಡರಾತ್ರಿ ಬೆಳಕಿಗೆ ಬಂದಿದೆ. ಹೌದು, ಬ್ಯಾಗವಾದಿ ಗ್ರಾಮದ 55 ವರ್ಷದ ಲಕ್ಕವ್ವ ಎಂಬ ಮಹಿಳೆ ಈ ನೀಚ ಕೃತ್ಯ ಎಸಗಿದ್ದಾಳೆ. ಮನೆ ಬಿಟ್ಟು ಬಂದಂತಹ ಬಡ ಹಾಗೂ ಅನಾಥ ಮಹಿಳೆಯರನ್ನ ಟಾರ್ಗೆಟ್ ಮಾಡುತ್ತಿದ್ಲು ಈ ಮಹಿಳೆ. ಈಕೆ ಅಪ್ರಾಪ್ತ ಬಾಲಕಿಯರನ್ನ ಪುಸಲಾಯಿಸಿ ತಂದು ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ಲು ಎನ್ನಲಾಗಿದೆ. ಈ ಹಿಂದೆ ಶಿವಮೊಗ್ಗ ಬಸ್ ನಿಲ್ದಾಣದಿಂದ ಚಿಕ್ಕಮಗಳೂರು ಮೂಲದ ಮಹಿಳೆಯನ್ನ ಪುಸಲಾಯಿಸಿ ಬ್ಯಾಗವಾದಿ ಗ್ರಾಮದ ಮನೆಗೆ ಕರೆ ತಂದಿದ್ಲು. ಮಹಿಳೆಗೆ ಮದುವೆ ಮಾಡಿಸುತ್ತೇನೆ ಅಂತ ಮನೆಯಲ್ಲಿ ಕೂಡಿ ಹಾಕಿದ್ಲು. ಮದುವೆಗೆ ಒಪ್ಪದ ಮಹಿಳೆ ಹಿತ್ತಲ ಬಾಗಿಲಿನಿಂದ ತಪ್ಪಿಸಿಕೊಂಡು ಗ್ರಾಮಸ್ಥರ ಹತ್ತಿರ ಲಕ್ಕವ್ವಳ ಕೃತ್ಯವನ್ನ ಹೇಳಿದ್ದಾಳೆ. ನಂತರ ಗ್ರಾಮಸ್ಥರು 112 ಸಹಾಯವಾಣಿಗೆ ಕರೆ ಮಾಡಿ ಪೊಲೀಸ್ ಸಹಾಯದಿಂದ ಲಕ್ಕವ್ವ ಮನೆ ನುಗ್ಗಿ ನೋಡಿದಾಗ ಮಂಚದ ಕೆಳಗೆ ಬಾಲಕಿ ಇರೋದು ಪತ್ತೆಯಾಗಿದೆ. ಗ್ರಾಮಸ್ಥರು ಬಾಲಕಿಯನ್ನ ವಿಚಾರಿಸಿದಾಗ ಹುಬ್ಬಳ್ಳಿ ಮೂಲದ ಬಾಲಕಿ ಎಂದು ತಿಳಿದು ಬಂದಿತ್ತು. ಲಕ್ಕವ್ವಳ ಕೃತ್ಯವನ್ನ ಪೊಲೀಸರ ಮುಂದೆ ಸಂತ್ರಸ್ತ ಬಾಲಕಿ ಹೇಳಿಕೊಂಡಿದ್ದಾಳೆ. ನಂತರ ಗ್ರಾಮಸ್ಥರು ಮಹಿಳೆಗೆ ಧರ್ಮದೇಟು ಕೊಟ್ಟು ಸಂತ್ರಸ್ತ ಬಾಲಕಿಯನ್ನು ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಕುರಿತು ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲೋಕೇಶ್ ಸೊಣಗಾರ್, ಪಬ್ಲಿಕ್ ನೆಕ್ಸ್ಟ್, ಹಾನಗಲ್.